ಹಲೋ ಎಲ್ರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮೊದಲ ಟೆಸ್ಟ್ ಮೊದಲ ದಿನದಂದು ಭಾರತದ ಬೌಲರ್ಸ್ಗಳು ಆರ್ಭಟಿಸಿದ್ರು ಅಂತಲೇ ಹೇಳ್ಬೋದು. ಮೊದಲ ದಿನದಲ್ಲೇ ಸೌತ್ ಆಫ್ರಿಕಾವನ್ನು ಆಲ್ಔಟ್ ಮಾಡ್ತಾರೆ. ಅದ್ಭುತವಾದ ಬೌಲಿಂಗ್ ಪರ್ಫಾರ್ಮೆನ್ಸ್, ಅದ್ಭುತವಾದ ದಿನವಾಗಿತ್ತು ಭಾರತ ತಂಡಕ್ಕೆ. ಸೊ ಕಷ್ಟಪಟ್ಟರು ಸೌತ್ ಆಫ್ರಿಕಾ. ಅವರೇ ಟಾಸ್ ವಿನ್ನಾಗಿ ಬ್ಯಾಟಿಂಗ್ ತಗೊಂಡಿದ್ರು ಕೂಡ ಜಾಸ್ತಿ ರನ್ಸ್ ಹೊಡೆಯೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಸೊ ಇವತ್ತಿನ ದಿನ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಟಾಸ್ ಗೆದ್ದ ಸೌತ್ ಆಫ್ರಿಕಾ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ. ಹೋಪ್ಫುಲಿ ಇಂಡಿಯಾದಲ್ಲಿ ಫಸ್ಟ್ ದಿನ ಬ್ಯಾಟಿಂಗ್ಗೆ ಅನುಕೂಲ ಆಗುತ್ತೆ ಅಂತ ಬ್ಯಾಟಿಂಗ್ ತಗೊಂಡಿದ್ರು. ಆದರೆ ಲೆಕ್ಕಾಚಾರ ಎಲ್ಲ ಉಲ್ಟಾ ಮಾಡಿದ್ದು ಅಂದರೆ ಜಸ್ಪ್ರೀತ್ ಬುಮ್ರಾ. ಆದರೆ ಫಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ನೋಡಿದ್ರೆ ತೆಂಬಾ ಬೌಮಾ ಅವ್ರಿಗೆ ಖಂಡಿತವಾಗ್ಲೂ ಖುಷಿಯಾಗಿತ್ತು. ಯಾಕಂದರೆ 50+ ಪಾರ್ಟ್ನರ್ಶಿಪ್ ಬಂದಿತ್ತು ಮಾರ್ಕ್ರಮ್ ಮತ್ತು ರಿಕಲ್ಟನ್ ಅವರಿಂದ. ಸೊ ಬುಮ್ರಾ ಆ್ಯಸ್ ಯೂಶ್ವಲ್ ಸಖತ್ತಾಗಿ ಫಸ್ಟ್ ಸ್ಪೆಲ್ಲನ್ನು ಹಾಕಿದ್ರು. ಆದರೆ ಸಿರಾಜ್ ಸ್ವಲ್ಪ ಆಫ್ ದ ಕಲರ್ ಕಾಣ್ತಾಯಿದ್ರು ಮೊದಲ ಸ್ಪೆಲ್ನಲ್ಲಿ. ಸೊ ಹಾಗಾಗಿ ಇನ್ನೊಂದು ಎಡ್ನಲ್ಲಿ ಸ್ಪಿನ್ನನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಯಿತು. ಸೊ ಬುಮ್ರಾ ಬ್ಯಾಕ್ ಟು ಬ್ಯಾಕ್ ವಿಕೆಟನ್ನು ತೆಗಿತಾರೆ. ಸೊ 57ಕ್ಕೆ 1 ವಿಕೆಟ್ ಬೀಳುತ್ತೆ. ರಿಕಲ್ಟನ್ ಅವರು ಅದ್ಭುತವಾಗಿ ಆಡ್ತಾಯಿದ್ರು, ಸಾಲಿಡ್ ಟಚ್ನಲ್ಲಿದ್ದರು, ಅವ್ರನ್ನ ಬೋಲ್ಡ್ ಮಾಡ್ತಾರೆ. ಅದಾದ ಬಳಿಕ ಮಾರ್ಕ್ರಮ್ ಅವರು ಕೂಡ ಒಂದು ಜಾಫಾ ಡೆಲಿವರಿ ಆಗಿತ್ತು ಅದು ಕೂಡ. ಸೊ ಅದನ್ನು ಹಾಕಿ ಔಟ್ ಮಾಡ್ತಾರೆ. ಸೊ ಇದರೊಂದಿಗೆ 62ಕ್ಕೆ 2 ವಿಕೆಟ್ ಕಳೆದುಕೊಳ್ಳುತ್ತೆ. ನಾಯಕ ತೆಂಬಾ ಬೌಮಾ ಕೂಡ ಜಾಸ್ತಿ ಹೊತ್ತು ಆಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಕುಲ್ದೀಪ್ ಯಾದವ್ ಅವರ ಸ್ಪಿನ್ ಬಲೆಗೆ ಬೀಳ್ತಾರೆ. ಧ್ರುವ್ ಜುರೇಲ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಇನ್ನು ಅದಾದ ಬಳಿಕ ಕೊಂಚ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾಯಿದ್ದು ಮಲ್ಡರ್ ಮತ್ತು ಟಾನಿ ಡಿಜಾರ್ಜ್ ಅವರ ನಡುವೆ. ಅದಾದ ಬಳಿಕ ಮಲ್ಡರನ್ನು ಔಟ್ ಮಾಡ್ತಾರೆ ಕುಲ್ದೀಪ್ ಯಾದವ್ ಅವರೇ ಮತ್ತೊಮ್ಮೆ. ಸೊ ಅದಾದ ಬಳಿಕ ಯಾರ ಮಧ್ಯೆಯೂ ಕೂಡ ಪಾರ್ಟ್ನರ್ಶಿಪ್ ಬೆಳೆಯೋದಕ್ಕೆ ಬಿಡೋದಿಲ್ಲ. ಜಸ್ಪ್ರೀತ್ ಬುಮ್ರಾ ಅದ್ಭುತವಾದ ದಾಳಿ ಮಾಡ್ತಾರೆ. ಸಿರಾಜ್ ಸೆಕೆಂಡ್ ಸ್ಪೆಲ್ ಬಂದು ಸ್ವಲ್ಪ ಬಾಲ್ ರಿವರ್ಸ್ ಆಗ್ತಾಯಿತ್ತು, ಅದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು ಒಂದೇ ಓವರ್ನಲ್ಲಿ 2 ವಿಕೆಟನ್ನು ತೆಗಿತಾರೆ. ಸೊ ಇದರೊಂದಿಗೆ ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್ ಬ್ಲೋಗಳನ್ನು ಕೊಡ್ತಾ ಹೋಗ್ತಾರೆ ಇಂಡಿಯಾ ಬೌಲರ್ಸು. ಸೊ ವ್ಯಾರೇನೆ ಯಾನ್ಸನ್ ಒಂದೇ ಓವರ್ನಲ್ಲಿ ಔಟ್ ಆದರೆ ಬಾಷ್ ಹಾರ್ಮರ್ ಮತ್ತು ಮಹಾರಾಜ್ ಬೇಗನೆ ಔಟ್ ಆಗ್ತಾರೆ. ಸೊ ಇದರೊಂದಿಗೆ ಜಸ್ಪ್ರೀತ್ ಬುಮ್ರಾ 5 ವಿಕೆಟನ್ನು ಪಡೀತಾರೆ. ಐಕಾನಿಕ್ ವೆನ್ಯೂಗಳಲ್ಲಿ ಅವರ ಫೈಪರ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈಡನ್ ಗಾರ್ಡನ್ಸ್ನಲ್ಲೂ ಕೂಡ ಒಂದು ಫೈಪರನ್ನು ಇವಾಗ ತಗೊಂಡಿದ್ದಾರೆ. ಸೊ ಸಿರಾಜ್ 2 ವಿಕೆಟ್, ಕುಲ್ದೀಪ್ ಯಾದವ್ 2 ವಿಕೆಟ್, ಅಕ್ಷರ್ ಪಟೇಲ್ 1 ವಿಕೆಟ್, ಹೀಗೆ 159ಕ್ಕೆ ಆಲ್ ಔಟ್ ಆಗ್ತಾರೆ ಸೌತ್ ಆಫ್ರಿಕಾ ಮೊದಲ ಇನ್ನಿಂಗ್ಸ್ನಲ್ಲಿ. ಇನ್ನು ಭಾರತ ಅದಾದಮೇಲೆ ಬ್ಯಾಟಿಂಗ್ ಆಡಬೇಕಿತ್ತು. ಸೊ ಭಾರತದ ಕೂಡ ವಿಕೆಟ್ ಕೂಡ ಬೇಗ ಹೋಗುತ್ತೆ. ಯಶಸ್ವಿ ಜೈಸ್ವಾಲ್ 12 ರನ್ಗೆ ಔಟ್ ಆಗಿಬಿಡ್ತಾರೆ. ಸೊ ಇದರೊಂದಿಗೆ 18 ರನ್ಗೆ 1 ವಿಕೆಟ್ ಕಳೆದುಕೊಳ್ಳುತ್ತೆ ಭಾರತ. ಅದಾದ ಬಳಿಕ ಡೇನ ನೆಗೋಷಿಯೇಟ್ ಮಾಡಬೇಕಿತ್ತು. ಲೈಟ್ ಕೂಡ ಚೆನ್ನಾಗಿ ಇರಲಿಲ್ಲ. ಸೊ ಹಾಗಾಗಿ ರಾಹುಲ್ ಮತ್ತು ಸುಂದರ್ ಆ ಕೆಲಸವನ್ನು ಚೆನ್ನಾಗಿ ಮಾಡ್ತಾರೆ. ವಾಷಿಂಗ್ಟನ್ ಸುಂದರ್ 1 ಡೌನ್ ಬಂದಿದ್ದರು. 38 ಬಾಲ್ನಲ್ಲಿ 6 ರನ್ ಹೊಡೆದು ನಾಟ್ಔಟ್ ಆಗಿ ಉಳಿದರೆ ರಾಹುಲ್ 59 ಬಾಲ್ 13 ರನ್ ಹೊಡೆದು ನಾಟ್ಔಟ್ ಆಗಿ ಉಳಿದಿದ್ದಾರೆ. ಸೊ ಹಾಗಾಗಿ ಡೇನ ಸಕ್ಸಸ್ಫುಲ್ಲಾಗಿ ಎಂಡ್ ಮಾಡಿದ್ದಾರೆ ರಾಹುಲ್ ಮತ್ತು ವಾಷಿಂಗ್ಟನ್ ಸುಂದರ್ ಅವರ ಜೋಡಿ. ಸೊ 37ಕ್ಕೆ 1 ಭಾರತ 20 ಓವರ್ನಲ್ಲಿ 122 ರನ್ ಟ್ರಯಲ್ನಲ್ಲಿದೆ ಮೊದಲ ದಿನದ ಆಟದ ಅಂತ್ಯಕ್ಕೆ. ಸೊ ಕ್ರೆಡಿಟು ಬೌಲರ್ಗೆ ಸಲ್ಲಬೇಕು. ಇವತ್ತು ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಭಾರತಕ್ಕೆ ಈ ದಿನವನ್ನು ಬರ್ಕೊಡ್ಬೇಕು. ಮೊದಲ ದಿನವೇ ಆಲ್ಔಟ್ ಮಾಡಿದ್ದಾರೆ ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಸನ್ನು. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಕನ್ನಡ ಇದೇ ರೀತಿ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.